ಪುಂಡಾನೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಹೋರಾಡಿ ವೀರ ಮರಣವನ್ನಪ್ಪಿದಂತಹ ಕ್ಯಾಪ್ಟನ್ ಅರ್ಜುನ ಅಗಲಿ 1 ವರ್ಷ ಕಳೀತಾ ಇದೆ. ಈ ಸಂದರ್ಭದಲ್ಲಿಯೇ ಅರ್ಜುನನಿಗೆ ಸ್ಮಾರಕ ಮಾಡುವಂತಹ ವಿಚಾರ ಇದೆಯಲ್ಲ, ಅದು ಬಹುತೇಕ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕ್ಯಾಪ್ಟನ್ ಅರ್ಜುನ ಹುತಾತ್ಮನಾಗಿ ಬರೋಬ್ಬರಿ 1 ವರ್ಷ. ಸಮಾಧಿ ಸ್ಥಳದಲ್ಲಿ ಅರ್ಜುನನ ಕಲಾಕೃತಿ ನಿರ್ಮಾಣ. 9.8 ಅಡಿ ಎತ್ತರ, 12.3 ಅಡಿ ಉದ್ದದ ಪ್ರತಿಮೆ ಸಿದ್ಧ. ಕೆಲವೇ ದಿನಗಳಲ್ಲಿ ಅರ್ಜುನನ ಸ್ಮಾರಕ ಲೋಕಾರ್ಪಣೆ. 2023 ಡಿಸೆಂಬರ್ 4ರಂದು ಸಕಲೇಶಪುರ ತಾಲೂಕಿನ ಹೆಸಳೂರು ಹೋಬಳಿ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯದಲ್ಲಿ ಅರ್ಜುನ ವೀರ ಮರಣ ಹೊಂದಿದ್ದ. ಅದೇ ಜಾಗದಲ್ಲಿ ಅರ್ಜುನನ ಸಮಾಧಿ ಮಾಡಲಾಗಿದೆ. ಈಗ ಸಮಾಧಿ ಕಟ್ಟೆ ಮೇಲೆ ಅರ್ಜುನನ ಕೆತ್ತನೆಯನ್ನ ನಿಲ್ಲಿಸಿ ಸಾಂಪ್ರದಾಯಿಕವಾಗಿ ಪೂಜೆ ಮಾಡಲಾಗಿದೆ. ಅರ್ಜುನ ವೀರ ಮರಣ ಹೊಂದಿದ 1 ವರ್ಷದೊಳಗೆ ಸ್ಮಾರಕ ಕಾರ್ಯ ಮುಗಿಸಿ ಲೋಕಾರ್ಪಣೆ ಮಾಡುವುದಾಗಿ ಅರಣ್ಯ ಸಚಿವರು ಹೇಳಿದ್ರು. ಆದರೆ ಡಿಸೆಂಬರ್ 4ಕ್ಕೆ 1 ವರ್ಷ ಕಳೆದರೂ ಸ್ಮಾರಕ ನಿರ್ಮಾಣದ ಕನಸು ನನಸಾಗಿರಲಿಲ್ಲ. ಇದೀಗ ಸತತ 2.5 ತಿಂಗಳ ನಂತರ ಅರ್ಜುನನ ಪ್ರತಿರೂಪ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಅರ್ಜುನನೇ ಬಂದು ನಿಂತಂತೆ ಭಾಸವಾಗುವ ರೀತಿಯಲ್ಲಿ ಕಲಾವಿದ ಧನಂಜಯ ಪಡು ಅವರು ಪ್ರತಿಮೆ ನಿರ್ಮಿಸಿದ್ದಾರೆ. ಒಟ್ಟು 10 ಕಲಾವಿದರು ಸೇರಿ 9.8 ಅಡಿ ಎತ್ತರ, 12.3 ಅಡಿ ಉದ್ದದ ಅರ್ಜುನನ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ಇಲಾಖೆ ಇದ್ರದ್ದು ಬಗ್ಗೆ ಡೀಟೇಲು ಮತ್ತು ಮಹಾಜರ್ ಮಾಡಿದ ಡೀಟೇಲು, ಸೊಂಡಿಲು ಮತ್ತು ಅದರ ದಂತ ಸೈಜು ಪ್ರತಿಯೊಂದನ್ನು ಒದಗಿಸಿದ್ದಾರೆ. ಮತ್ತು ಅಲ್ಲಿ ಮಹಾವತರು ಅದರ ಡೀಟೇಲ್ಗಳನ್ನು ಅಷ್ಟು ಕೊಟ್ಟಿದ್ದಾರೆ. ಫಸ್ಟ್ ಇದನ್ನೇನೆಂದರೆ ನಾವು ಮಣ್ಣಲ್ಲಿ ರೆಡಿ ಮಾಡ್ಕೊಂಡಿರ್ತೀವಿ, ಡೀಟೇಲ್ಗಳು ಏನು ಕರೆಕ್ಷನ್ಗಳನ್ನು ಇದ್ದರೆ ಪ್ರತಿಯೊಂದು. ಆಮೇಲೆ ಅದಕ್ಕೆ ಮೋಲ್ಡಿಂಗ್ ಮಾಡಿ ಆನಂತರ ಅದನ್ನು ಕಾಸ್ಟಿಂಗ್ ಮಾಡಿ ರೆಡಿ ಮಾಡಿದ್ವಿ. ಮತ್ತು ಪೇಂಟಿಂಗ್ ಎಲ್ಲ ಹ್ಯಾಂಡ್ ಪೇಂಟಿಂಗಲ್ಲೇ ಮಾಡಿ ಇಲ್ಲಿ ಕೆಳಗಡೆ ಇನ್ಸ್ಟಾಲ್ ಎಲ್ಲ ಮಾಡಿ ಕೆಳಗಡೆ ಕಾಲಿಗೆಲ್ಲ ಕಾಂಕ್ರೀಟ್ ಎಲ್ಲ ಹಾಕಿ ಇನ್ಸ್ಟಾಲ್ ಮಾಡಿದ್ವಿ. ಇದು ಫೈಬರ್ ಗ್ಲಾಸಲ್ಲೇ ರೆಡಿ ಮಾಡಿರೋದು. ಅಂತಿಮ ಹಂತದ ಕೆತ್ತನೆ ಹಾಗೂ ನಿರ್ಮಾಣ ಕೆಲಸ ಮುಗಿದ ನಂತರ ಕೆಲವೇ ದಿನಗಳಲ್ಲಿ ಅರ್ಜುನನ ಸ್ಮಾರಕ ಲೋಕಾರ್ಪಣೆಯಾಗಲಿದ್ದು, ಅರ್ಜುನನ ಅಭಿಮಾನಿಗಳು ಹಾಗೂ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ. ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ತೀವ್ರವಾಗಿ ಗಾಯಗೊಂಡು ಕಾನನದ ಮಧ್ಯೆಯೇ ಮೌನವಾಗಿ ಕೊನೆಯುಸಿರೆಳೆದ ಆ ಕರುಣಾಜನಕ ಸನ್ನಿವೇಶ ಈಗಲೂ ಅನೇಕರಲ್ಲಿ ಕಣ್ಣೀರು ತರಿಸುತ್ತಿದೆ. ಈ ಆನೆಗೆ ಪೇಂಟ್ ಮಾಡಿರೋ ಸಿಕ್ಕಿರೋದೊಂದು ಕೆಲಸ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮ್ಗೆ ಸಿಕ್ಕಿರೋದು ತುಂಬಾ ಖುಷಿ ಕೊಡ್ತಿದೆ. ಒಂದೊಂದು ಪಾಯಿಂಟ್ನೂ ಫೋಟೋ ಮತ್ತು ವಿಡಿಯೋಸ್ ನೋಡ್ಕೊಂಡೆ ನಿಜ ಜೀವನದಲ್ಲಿ ಬದುಕಿದ ಅರ್ಜುನ ಹೇಗಿದೆ ಅದೇ ರೀತಿ ಸುಂದರವಾಗಿ ಕಾಣಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು. ಅದೇ ರೀತಿ ಮೂಡಿ ಬಂದಿದೆ. ಇದೇ ರೀತಿ ಬರಬೇಕು ಅಂತಲೇ ಅವರು ಮೈಂಡ್ ಕಾನ್ಸೆಪ್ಟ್ ಇತ್ತು, ಹಂಗೆ ಬಂದಿದೆ. ಅರ್ಜುನ ಮೃತಪಟ್ಟ ಸ್ಥಳದಲ್ಲೇ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದ ಅರಣ್ಯ ಇಲಾಖೆ ಸಮಾಧಿ ಸ್ಥಳದಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ತೀರ್ಮಾನಿಸಿದೆ. 1 ವರ್ಷದೊಳಗೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿತ್ತು. ಆದರೆ ವರ್ಷ ಕಳೆದ ಕೆಲ ದಿನಗಳ ನಂತರ ಸ್ಮಾರಕ ಕಣ್ತುಂಬಿಕೊಳ್ಳುವ ಕನಸು ನನಸಾಗುತ್ತಿರುವುದು ಅನೇಕರಲ್ಲಿ ಸಂತಸ ತರಿಸಿದೆ. ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.